ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಂಜನಪುರ ಸೆಕೆಂಡ್ ಬ್ಲಾಕಲ್ಲಿರುವಂಥ 2030 ವಿತ್ ಲಿಫ್ಟ್ ಹೌಸ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ನಿಮಗೆ ಇನ್ನೊಂದ್ಸತಿ ಹೇಳ್ತೀನಿ, 2030 ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ, ನೋಡ್ಬೋದು ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಮೆಟ್ರೋ ಸ್ಟೇಷನ್ ತುಂಬ ಹತ್ರ ಬೇಕು ಅಂತ ಇರೋರಿಗೋಸ್ಕರ ಇದಾಗಿರುತ್ತೆ. ಇದು ಬಂದು ನಿಮ್ಗೆ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಪಾಜಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನಾನು ನೋಡ್ತೀನಿ ಹೆಂಗೆ ಅಂತ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಸತಿ ಇಲ್ಲಿ ನೇಮ್ ಬೋಲ್ಡ್ ನೋಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ನೇಮ್ ಬೋಲ್ಡ್ ಹಾಕೋಬೋದು ನೀವು. ಇದು ಬಂದು ನಿಮಗೆ ವುಡನ್ ಫ್ಲೋರ್ ಡಿಸೈನ್ ಮಾಡಿದ್ದಾರೆ ನೋಡಿ. ಮನೆ ನಂಬರ್ ಕೂಡ ಅಷ್ಟೇ 210 ಆಗಿರುತ್ತೆ. ವುಡನ್ ಫ್ಲೋರ್ ಮಾಡಿದ್ದಾರೆ. ಹಾಗೆ ಫುಲ್ ಗೇಟ್ MS ಕೊಟ್ಟಿದ್ದಾರೆ ನಿಮಗೆ. MS ಅಲ್ಲಲ್ಲಿ ನಿಮಗೆ ಪಂಡ್ರ ಮ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಸ್ಲೈಡಿಂಗ್ ನೋಡ್ಬೋದು ನೀವು. ಸ್ಟೋನ್ ಕೊಟ್ಟಿದ್ದಾರೆ ನೀವು ಫುಲ್ಲು. ಮೇಲ್ಗಡೆ ಬಂದ್ಬಿಟ್ಟು ಟಾಪಲ್ಲಿ ನಿಮಗೆ ಬಾಲ್ಕನಿಯಲ್ಲಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮನೆ ಮಾತ್ರ ಕ್ಲಾಸ್ ಆಗಿದೆ. ನಿಮಗೆ 2030 ವಿತ್ ಲಿಫ್ಟ್ ಮನೆ ನೋಡ್ತಾ ಇರ್ತೀರಲ್ಲ, ಅವ್ರಿಗೋಸ್ಕರ ಆಗಿರುತ್ತೆ ಇದು. ಹಾಗೆ ನೀವು ಫುಲ್ ವಿಡಿಯೋ ನೋಡಿ. ಫುಲ್ ಲಾಸ್ಟಲ್ಲಿ ಹೇಳಿರ್ತೀನಿ ಇದರ ರೇಟನ್ನ, ಪ್ರೈಸ್ ಏನು ಅಂತ ನಿಮಗೆ. ಯಾಕಂದರೆ ನೀವು ಫಸ್ಟಲ್ಲೇ ಹೇಳಿದ್ರೆ ನಿಮಗೆ ಫುಲ್ ವಿಡಿಯೋ ನೀವು ನೋಡಲೇಬೇಕಾಗುತ್ತೆ. ಫಸ್ಟಲ್ಲಿ ಹೇಳಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ನಿಮಗೆ ಫುಲ್ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ನಿಮಗೆ ಫ್ಲೋರ್ ಕೂಡ ನೋಡ್ಬೋದು. ನಿಮಗೆ ಪಾರ್ಕಿಂಗ್ ಟೈಲ್ಸ್ ಆಗಿದೆ. ಹಾಗೆ ಇಲ್ಲಿ ಬಂದು ನಿಮಗೆ ಕಾವೇರಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದು ನಮಗೆ UPS ಪಾಯಿಂಟ್ ಔಟ್ ಕೂಡ ಕೊಟ್ಟು ಬಂದಿದೆ ಇಲ್ಲಿ ಕೆಳಗಡೆ. ಹಾಗೆ ಇಲ್ಲಿ ನಮಗೆ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಫ್ಲೋರಿಂಗು ಅಷ್ಟೇ. ನಿಮಗೆ ಹಾಗೆ ಲಿಫ್ಟ್ ಕೂಡ ನೋಡ್ಬೋದು. ಇಲ್ಲೇ ಬಂದಿದೆ ಲಿಫ್ಟು. ಹಾಗೆ ಈ ಕಡೆ ಬಂದರೆ ನೋಡಿ, ಇಲ್ಲಿ ಸೆಟ್ ಬ್ಯಾಕ್ ಈ ಜಾಗ ಬಂದು ನಮಗೆ ಸೆಟ್ ಬ್ಯಾಕಿಗೆ ನಮಗೆ MS ಗ್ರಿಲ್ ಮಾಡಿದ್ದಾರೆ ಸೇಫ್ಟಿ ವೈಸ್ಗೆ ನಮಗೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಬೋರ್ ಇದೆ, ಅಲ್ಲಿ ಸಂಪ್ ಇದೆ. ನಿಮಗೆ ಬೋರು ಸಂಪ್ ಎರಡೂ ಇದೆ ಇಲ್ಲಿ. ಹಾಗೆ ಇಲ್ಲಿ ಬಂದು ನಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಈ ಜಾಗದಲ್ಲಿ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್, ಅಂದರೆ ಇದು ಗ್ರೌಂಡ್ ಫ್ಲೋರ್ಗೆ ರೆಸ್ಟ್ ರೂಮ್ ಆಗಿರುತ್ತೆ. ನಿಮಗೆ ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ. ಬಾತ್ರೂಮ್ದು ಆಮೇಲೆ ಕೊಳ ಫಿಟ್ಟಿಂಗ್ಸ್ ಆಮೇಲೆ ಮಾಡಿಕೊಡ್ತಾರೆ ನಿಮಗೆ. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ. ಇದು ಬಂದು ನಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. 2 ಕಾರ್ ನಿಲ್ಲಿಸ್ಕೊಂಡು ಧಾರಾಳವಾಗಿ ನೀವು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ನೀವು ಆರಾಮಾಗಿ. ಓಕೆ, ಬನ್ನಿ ಮಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಲಪೋತ್ರ ಗ್ರಾನೈಟ್ ಆಗಿರುತ್ತೆ, ಆಂಟಿ ಸ್ಕಿಡ್ ಬ್ಲ್ಯಾಕ್ ಕಲರಲ್ಲಿ. ಹಾಗೆ ಸೈಡೆಲ್ಲ ನಿಮಗೆ SS ಸ್ಟೀಲ್ ಕೊಟ್ಟು ನಿಮಗೆ ವುಡನ್ ಇದು ಕೊಟ್ಟಿದ್ದಾರೆ ಸಪೋರ್ಟ್ಗೆ. ತುಂಬ ಚೆನ್ನಾಗಿದೆ. ಫಸ್ಟ್ ಫ್ಲೋರ್ ಬರ್ತಾ ಇದ್ದೀವಿ. ಹಾಗೆ ಸೈಡೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಅಷ್ಟೇ ಧಾರಾಳವಾಗಿ 2-3 ನಿಂತ್ಕೊಳ್ಳೋಷ್ಟು ದೊಡ್ಡದಾಗಿ ಜಾಗ ಇದೆ. ನಾವು ಬಂದಿದ್ದ ಜಾಗ. ಹಾಗೆ ಮೇಲ್ಗಡೆ ನೋಡ್ತಾ ಇದ್ದೀನಿ, PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಮನೆ ಮಾತ್ರ ಸೂಪರಾಗಿ ಲಕ್ಸುರಿಯಾಗಿ ಕಟ್ಟಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ, ನೋಡ್ಬೋದು. ನಿಮಗೆ ಹೊಸಲು ಡೋರು ಎಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಅಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಕ್ರಾಚಸ್ದು. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ಈಸ್ಟ್ ಡೋರ್ ಆಗಿರೋದ್ರಿಂದ ನಿಮಗೆ ಮನೆ ಒಳಗಡೆ ಬರ್ತಾ ಇರೋಂಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ. ನಿಮಗೆ ನೋಡ್ಬೋದು ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಲಿ ಎಲ್ಲ ಸಖತ್ತಾಗಿ ಲಕ್ಸುರಿಯಾಗೇ ಮಾಡಿದ್ದಾರೆ. ನಿಮಗೆ ಫ್ಯಾನ್ ಆಗಲಿ ಝೂಮರ್ ಆಗಲಿ ಎಲ್ಲ ಸಖತ್ತಾಗಿ ಹಾಕಿದ್ದಾರೆ. ಹಾಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಫುಲ್ಲು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನಿಮಗೆ ಫ್ಲೋರಿಂಗು. ಹಾಗೆ ಈ ಕಡೆ ಬಂದು ನಮಗೆ ನಾರ್ತ್ ಸೈಡ್ ಬಂದ್ಬಿಟ್ಟು ಕಿಟಕಿ ಕೊಟ್ಟಿದ್ದಾರೆ. ಅಂದರೆ ಸೆಟ್ ಬ್ಯಾಕ್ ಬರುತ್ತಲ್ಲ, ಅಲ್ಲಿ ಕಿಟಕಿ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ವುಡನ್ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ಕಿಟಕಿ, ದೇವ್ರ ಮನೆ ಬಾಗಿಲು, ಆಮೇಲೆ ಇದು ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ಬೋದು, ಒಳ್ಳೆ ಡಿಸೈನ್ ಮಾಡಿದ್ದಾರೆ. ನಿಮಗೆ ಸಖತ್ತಾಗಿ ಮಾಡಿದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ಬಂದು ನೋಡಬೇಕು. ಯಾಕಂದರೆ ತುಂಬ ಜಾಸ್ತಿ ನಾನು ಹೇಳಲ್ಲ ಈ ವಿಡಿಯೋಗಳಲ್ಲಿ. ನೀವು ಬಂದು ನೋಡ್ರೆ ಗೊತ್ತಾಗುತ್ತೆ ಮನೆ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಅಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ ದೊಡ್ಡದಾಗಿ ನಿಮಗೆ ಆಲ್ಮೋಸ್ಟು. ಹಾಗೆ ಕೇಬಲ್ ಕಲೆಕ್ಷನ್, ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಗೋಗಿದೆ. ನಿಮಗೆ ಕೆಳಗಡೆ ಸಣ್ಣದಾಗಿ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಸೆಟಪ್ ಬಾಕ್ಸು
ಇಂಟರ್ನೆಟ್ ಕಲೆಕ್ಷನ್ಗಳೆಲ್ಲ ಮಡಿಕೊಳ್ಳೋಕ್ಕೆ. ಹಾಗೆ ಇಲ್ಲೂ ಅಷ್ಟೇ ನೋಡ್ಬೋದು, ಒಳ್ಳೆ ಡಿಸೈನ್ ಮಾಡಿದ್ದಾರೆ. ನಿಮಗೆ ದೊಡ್ಡದಾಗಿ ಯಾವ್ದಾರ ಡಿಸೈನ್ಸ್ ಫೋಟೋಸ್ ಹಾಕೋಬೋದು, ಇಲ್ಲಾಂದರೆ ನಿಮ್ಮದೇ ಫೋಟೋಗಳು ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಬಂದು ನಮಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲಸ ಇವಾಗ ಮುಗಿದಿದೆಯಲ್ಲ, ಅದರಿಂದ ಪೇಂಟ್ ಫ್ಲೋರಿಂಗ್ ಎಲ್ಲ ನೋಡಿ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಈಗ ಇಲ್ಲೂ ಅಷ್ಟೇ ನಿಮ್ಗೆ ವುಡ್ ವರ್ಕ್ ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಫುಲ್ಲು ನಿಮ್ಗೆ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮಗೆ ಇನ್ನೊಂದ್ಸತಿ ನೋಡ್ತೀನಿ. ಮೇಲ್ಗಡೆ POP ಫಾಲ್ ಸೀಲಿಂಗು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಬನ್ನಿ ಅಡುಗೆ ಮನೆಗೆ ಹೋಗೋಣ. ಇಲ್ಲಿ ಲಿಫ್ಟ್ ನೋಡ್ಬೋದು. ಹಾಗೆ ಅಡುಗೆ ಮನೆಗೆ ಬಂದರೆ ನೋಡ್ಬೋದು ನಿಮ್ಗೆ ಎಲ್ ಶೇಪಲ್ಲಿ, ಅಂದರೆ ಲೈಟ್ ಗ್ರೀನ್ ಅಲ್ಲ, ಬ್ಲೂ ಅಲ್ಲ, ಆ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನಿಮ್ಗೆ ಅಡುಗೆ ಮನೆ. ಎಲ್ ಶೇಪಲ್ಲಿ ಬಂದಿದೆ ದೊಡ್ಡದಾಗಿ. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆನೂ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ತುಂಬ ಇದೆ ನಿಮಗೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಜುಮ್ಮರು ನೋಡಿ ಅಬ್ಸರ್ವ್ ಮಾಡ್ಬೋದು, ಅದ್ರ ಕಲರ್ ಆವಾಗ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಅಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ ನೋಡ್ಬೋದು. ನಿಮಗೆ ವುಡನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅಂದರೆ ಇಟ್ಟಿಗೆ ಮಡಗಿರ್ತಾರಲ್ಲ ಆ ಸ್ಟೈಲಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ದೊಡ್ಡದಾಗಿ ಡೈನಿಂಗ್ ಹಾಲ್ ಮಾಡ್ಕೋಬೋದು. ಆರಾಮಾಗಿ ನಾನು ಹೇಳ್ತಾ ಇರೋದು ಸಿಂಪಲಾಗಿ 4 ಜನ ಕೂತ್ಕೊಳ್ಳೋದು ಮಾಡ್ಕೋಬೋದು. ಡೈನಿಂಗ್ ಹಾಲು 6 ಜನನೂ ಕೂತ್ಕೋಬೋದು. ನಾನು ಹೇಳ್ತಾ ಇರೋದು ಸಿಂಪಲ್ಲಾಗಿ ಒಂದು 4 ಜನ ಕೂತ್ಕೋಬೋದು ನೀವು ಆರಾಮಾಗಿ. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇದು ದೇವ್ರ ಮನೆ ಆಗಿರುತ್ತೆ ನಿಮಗೆ. ಇದೆಲ್ಲ ಟೀ ಕುಡ್ಡಲ್ಲೇ ಆಗಿದೆ. ಬಾಕ್ಲು ಹೊರಗಡೆ ಈ ಥರ ಕಾಣಿಸುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ಅಡುಗೆ ಮನೆನ. ಹಾಗೆ ಇಲ್ಲಿ ಸೌತ್ ಸೈಡ್ ನೋಡ್ಬೋದು ನಮ್ಗೆ, ಅಂದರೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇದೆಲ್ಲ ಇದು ಬಂದ್ಬಿಟ್ಟು ಸ್ಕಾಟ್ಸ್ ಯೂಸ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಎಲ್ಲರೂ ನೋಡಿಸ್ದಂಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ, ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನಾರ ಮಡಿಕೊಂತೇನಾರ ಮಡಿಕೋಬೋದು. ಇಲ್ಲಿ ಗ್ಯಾಸ್ ಪ್ರವೇಶನು ಇಷ್ಟು ಬಂದಿದೆ ನಿಮಗೆ, ಚಿಮ್ನಿ ಜಾಗ ಬಂದಿದೆ ಇಲ್ಲಿ. ಹಾಗೆ ಎಲ್ಲ ಸ್ಟೋರೇಜ್ಗೆ ಎಲ್ಲ ಹೈಡ್ರಾಲಿಕ್ಸ್ ನಿಮಗೆ. ಹಾಗೆ ಇಲ್ಲಿ ಕೂಡ ನಿಮಗೆ ಒಂದು ಪ್ಯಾನಿಟ್ರಿ ಕೊಟ್ಟಿದ್ದಾರೆ. ಸ್ಟೋರೇಜು ಮಾತ್ರ ನಿಮಗೆ ಕಮ್ಮಿನೇ ಇಲ್ಲ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ. ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ನಮಗೆ ಇಲ್ಲೊಂದು ಸಣ್ಣದಾಗಿ ಯುಟಿಲಿಟಿ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಕೈ ತೊಳೆಯೋಕ್ಕೆ ಒಂದು ಸಿಂಕ್ ಕೊಡ್ತಾರೆ ನಿಮಗೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್, ಬೇಕಂದರೆ ರೆಸ್ಟ್ ರೂಮ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಸ್ಟೋರೇಜ್ ರೂಮ್ ಬೇಕಾದ್ರೆ ಮಾಡ್ಕೋಬೋದು. ಡಿಪೆಂಡ್ ನಿಮಗೆ ಯಾರು ತಗೊಂತಾರೋ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೋಬೋದು. ರೆಸ್ಟ್ ರೂಮ್ ಬೇಕಾದ್ರೆ ರೆಸ್ಟ್ ರೂಮ್ ಮಡಿಕೋಬೋದು, ಬೇಡ ನಮ್ಗೆ ಅಲ್ಲಿ ಸ್ಟೋರೇಜ್ ಮಾಡ್ಕೊತೀವಿ ಅಂದರೆ ಸ್ಟೋರೇಜ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ಅಷ್ಟೇ ಫ್ಲೋರಿಂಗ್ ನೋಡ್ತಾ ಇದ್ದೀನಿ ನಿಮಗೆ, ಇಟಾಲಿಯನ್ ಮಾರ್ಬಲ್ಲೇ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಸೈಡಲ್ಲಿ SS ಸ್ಟೀಲ್ ಕೊಟ್ಟು ನಿಮಗೆ ವುಡನ್ ಸಪೋರ್ಟ್ ಕೊಟ್ಟಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಇಲ್ಲಿ ಫುಲ್ಲು ನಿಮಗೆ ವುಡನ್ ಫ್ಲೋರ್ ಎಲ್ಲ ಮಾಡಿದ್ದಾರೆ, ತುಂಬ ಡಿಸೈನ್ ಚೆನ್ನಾಗಿದೆ ನಿಮಗೆ. ನಿಮ್ಮ ಮೇಲ್ಗಡೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಫುಲ್ ವೀಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟು. ಹಾಗೆ ಇಲ್ಲಿ ಬಂದು ನಾನು ರೈಟ್ ಸೈಡ್ ಬಂದರೆ ಇಲ್ಲಿ ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ ನಿಮಗೆ, ಹೈಡ್ರಾಲಿಕ್ಸ್ ಆಗಿರುತ್ತೆ ಇದು ಕೂಡ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫುಲ್ ಸಾಲಿಡಾಗಿ ಮಾಡಿದ್ದಾರೆ, ಹೆಂಗಂತ ಹೇಳೋಕ್ಕಲ್ಲ. ಫುಲ್ ಡಿಸೈನ್ ಆಗಿ ಸಕ್ಕ ಮಾಡಿದ್ದಾರೆ, ವುಡನ್ ವರ್ಕ್ ಎಲ್ಲ ನಿಮಗೆ ಸೂಪರಾಗಿ ಬಂದಿದೆ ರೂಮ್ ಹತ್ರ. ಹಾಗೆ ಇಲ್ಲಿ ನಮಗೆ ವಾಟ್ರ್ ಬಂದಿದೆ ದೊಡ್ಡದಾಗಿ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನೋಡ್ಬೋದು. POP ಫಾಲ್ ಸೀಲಿಂಗ್ ನಿಮಗೆ ವಿತ್ ವುಡನ್ ವರ್ಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಸಕ್ಕ ಬಂದಿದೆ. ಹಾಗೆ ಸೌತ್ ಸೈಡ್ ಆಗಿರೋದ್ರಿಂದ 2 ಸೈಡ್ ವಿಂಡೋ ಕೊಟ್ಟಿದ್ದಾರೆ ದೊಡ್ಡದಾಗಿ ನಿಮಗೆ, ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ದೊಡ್ಡದಾಗಿ ಒಂದು TV ಯೂನಿಟ್ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮನೆ ಮಾತ್ರ ಕ್ಲಾಸ್ ಆಗಿದೆ.
ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್, ಸ್ಟೋರೇಜಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೆ ರೆಸ್ಟ್ ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಪಾರ್ಟಿಷನ್ ಮಾಡ್ಕೋಬೋದು ದೊಡ್ಡದಾಗಿ. ಇನ್ನು ಅವೆಲ್ಲ ಹೇಳ್ದಂಗೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸ್ ಆಗಿಲ್ಲ, ಇನ್ನು ಬ್ಯಾಲೆನ್ಸ್ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸು, ಇನ್ನೂ ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇರುತ್ತೆ. ಹಾಗೆ ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ವುಡನ್ ಪುಷ್ ಕೂಡ ನೋಡ್ಬೋದು ನಿಮಗೆ. ಹೆಡ್ ಪೊಸಿಷನ್ ಕೂಡ ಹಾಕಿದ್ದಾರೆ, ಸಾಕಾಗಿದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ಚೆನ್ನಾಗಿದೆ ನಮಗೆ. ಇದು ಕೂಡ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ನೋಡ್ತೀನಿ. ಈ ಕಡೆ ಬಂದರೆ ನಮಗೆ ಇಲ್ಲಿ ಈ ಸೈಡ್ ಬಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದು ವಾರ್ಡ್ರೋಬು. ಹಾಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಯೂಸ್ವಲಾಗಿ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಹಾಕಲ್ಲ, ಚಿಕ್ಕದಾಗ್ತಾರೆ. ಇವ್ರು ಕಿಂಗ್ ಸೈಜ್ ಹಾಕಿದ್ದಾರೆ, ದೊಡ್ಡದಾಗಿ ಬಂದಿದ್ದಾರೆ ರೂಮ್ ಮಾತ್ರ ನಿಮಗೆ. ಅಲ್ಲೂ ಅಷ್ಟು ವುಡನ್ ಪ್ಯಾಟ್ರನ್ ನಿಮ್ಗೆ ಮಾಡಿದ್ದಾರೆ ಡಿಸೈನು. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿ ಫ್ಯಾನ್ ಕೂಡ ಹಾಕಿದ್ದಾರೆ ನೋಡಿ. ಒಂದೊಂದು ರೂಮೂ ಒಂದೊಂದು ಡಿಸೈನ್ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದು ನಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ದೊಡ್ಡದಾಗಿ 4 ಕಿಟಕಿ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಇದು ಅಷ್ಟೇ ಆರಾಮಾಗಿ ಓಪನ್ ಮಾಡ್ಬೋದು ನೀವು. ನೋಡ್ತೀನಿ ಒಂದ್ಸತಿ ಓಪನ್ ಮಾಡಿ. ಓಪನ್ ಮಾಡಿ ಮಡಿಕೋಬೋದು ನೀವು. ಟಚ್ ಗಿಚ್ ಏನೂ ಆಗೋಲ್ಲ ನಿಮಗೆ. ಆರಾಮಾಗಿ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಈ ಕಡೆ ಬಾತ್ರೂಮ್, ರೆಸ್ಟ್ ರೂಮ್ ಬಂದಿದೆ. ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ನಿಮಗೆ. ಇದು ಬಂದು 2nd ಫ್ಲೋರಲ್ಲಿರುವಂಥ 2ನೇ ರೂಮ್ ಆಗಿರುತ್ತೆ ನಿಮಗೆ, ಚಿಲ್ಡ್ರನ್ ಬೆಡ್ರೂಮು. ಬನ್ನಿ ನಾವು 3ನೇ ಫ್ಲೋರ್ಗೆ ಹೋಗೋಣ. ಲಿಫ್ಟು. ಇನ್ನೂ ಇದೆಲ್ಲ ತೆಗೆದು ನಿಮಗೆ ಗ್ಲಾಸ್ ಇದು ಬರುತ್ತೆ ನಿಮ್ಗೆ. ಇನ್ನು ಇವೆಲ್ಲ ಫುಲ್ ಫಿನಿಶಿಂಗ್ ಮಾಡಿಕೊಡ್ತಾರೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಮೂರನೇ ಫ್ಲೋರಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು 3ನೇ ರೂಮು. ಇದೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ರೂಮು ಕೆಳಗಡೆಗಿಂತ, ನೋಡ್ಬೋದು ನೀವು. ಈ ಕಡೆ ಬಂದ್ಬಿಟ್ಟು ನಮಗೆ ಕಾಟ್ ಕೊಟ್ಟಿದ್ದಾರೆ, ಹೆಡ್ ಪೊಸಿಷನ್ ಕೊಟ್ಟಿದ್ದಾರೆ, ನೋಡ್ಬೋದು. ಡಿಸೈನ್ ಕೂಡ ಮಾಡಿದ್ದಾರೆ, ಒಳ್ಳೆ ಡಿಸೈನು. ಹಾಗೆ ಅಲ್ಲಿ ಸಣ್ಣದಾಗಿ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಈಗ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಬೇಕಂದರೆ ನೀವು ಇಲ್ಲೊಂದು ಸೋಫಾ ಕೂಡ ಹಾಕೋಬೋದು, ಇಲ್ಲೂ ಹಾಕೋಬೋದು. ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ, ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಬಾಲ್ಕನಿ ಕೊಟ್ಟಿದ್ದಾರೆ. ಧಾರಾಳವಾಗಿ ನೋಡಿ, ಮೂರು ಚೇರ್ ಹಾಕೊಳ್ಬೋದು ನೀವು ಆರಾಮಾಗಿ. ಹೊರಗಡೆ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ಅಂದರೆ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು, ತುಂಬ ಡಿಸೆಂಟ್ ಏರಿಯಾ ಅಂತ ಹೇಳ್ಬೋದು. ಏನು ಸೈಲೆಂಟ್ ನೋಡಿ, ಇಲ್ಲಿಂದ ಕಾಣಿಸುತ್ತೆ. ವಾಜರಾಯಿ ಮೆಟ್ರೋ ಸ್ಟೇಷನ್ ಅಲ್ಲೇ ಬರುತ್ತೆ ನಿಮಗೆ. ನೋಡಿಸ್ತೀನಿ, ಮೇಲ್ಗಡೆ ಹೋಗಿ ನೋಡಿಸ್ತೀನಿ ನಾನು ನಿಮಗೆ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ ಇದು. ಹಾಗೆ ಇಲ್ಲಿ ರೆಸ್ಟ್ ರೂಮ್, ಇದು ಕೂಡ ಅಷ್ಟೇ ಪಾರ್ಟಿಷನ್ ಮಾಡ್ಕೋಬೋದು. ದೊಡ್ಡದಾಗೆ ಬಂದಿದೆ ಇದು ಕೂಡ. ಇದು 3ನೇ ರೂಮ್ ಆಗಿರುತ್ತೆ. ಓಕೆ, ಇಲ್ಲಿ ಬಂದು ನಿಮಗೆ ಆಪ್ಷನ್ ಅಂದರೆ ನಿಮಗೆ ಯೂಸಲ್ ಆಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತೀನಿ ನಿಮಗೆ. ಇದು ನಿಮಗೆ ಹೋಮ್ ಥಿಯೇಟ್ರ್ ಮಾಡ್ಕೋಬೋದು, ಜಿಮ್ ಮಾಡ್ಕೋಬೋದು, ಪಾರ್ಟಿ ಹಾಲ್ ಬೇಕಾದ್ರೂ ಮಾಡ್ಕೋಬೋದು ನೀವು, ಡಿಪೆಂಡ್ ನಿಮ್ಮ ಮೇಲೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ.
ಫ್ಲೋರಿಂಗ್ ಎಲ್ಲ ನಿಮ್ಗೆ ವುಡನ್ ಫ್ಲೋರ್ ಮಾಡಿದ್ದಾರೆ, ನಿಮ್ಗೆ ನೋಡ್ಬೋದು. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಅಲ್ಲಿ POC ವಿಂಡೋ ಕೊಟ್ಟಿದ್ದಾರೆ. MS ಗ್ರಿಲ್ ಮಾಡಿ ನಿಮಗೆ ಆಪ್ಷನ್ ಬಿಟ್ಟಿದ್ದಾರೆ. ಹೋಮ್ ಥಿಯೇಟ್ರ್ಗಳನ್ನ ಮಾಡ್ಕೊಳ್ಳಿ, ಇಲ್ಲ ಜಿಮ್, ಯೋಗ ಏನು ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಪಾರ್ಟಿ ಹಾಲ್, ಡಿಪೆಂಡ್. ಟೋಟಲ್ ಇದಕ್ಕೆ ಈ ಮನೆಗೆ 4 ರೂಮ್ ಬರುತ್ತೆ ನಿಮಗೆ. 3 ಬೆಡ್ರೂಮ್ ಬರುತ್ತೆ ನಿಮಗೆ, 1 ಹೋಮ್ ಥಿಯೇಟ್ರ್ ಬರುತ್ತೆ ನಿಮಗೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕುಗಳಿಗೋಸ್ಕರ. ಓಕೆ, ನಾವು ಟಾಪ್ ಫ್ಲೋರ್ಗೆ ಬಂದಮೇಲೆ ಈ ಥರ ಕಾಣಿಸುತ್ತೆ ನಮಗೆ ಮನೆ ಸುತ್ತಮುತ್ತ. ಇದು ಬಂದು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಕಲ್ಲು ಕೂಡ ಇಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು 1000 ಲೀಟರ್ ಸಿಂಟ್ಯಾಕ್ ಇದೆ. ಹಾಗೆ ಮೇಲ್ಗಡೆ ಫುಲ್ ಜಾಗ ಇದೆ ನಿಮ್ಗೆ ಸೋಲಾರ್ಗಳು ಹಾಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಸಣ್ಣದಾಗ ಒಂದು ರೂಮ್ ಥರನೇ ಅಂಟ್ಕೋಬೋದು ನೀವು. ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಮಾಡ್ಕೋಬೋದು. ಇಲ್ಲ ಸಣ್ಣದಾಗ ಒಂದು ಗೇಟ್ ಹಾಕಿದ್ರೆ ನೀವು ಇಲ್ಲಿ ಒಂದು ಸ್ಟೋರೇಜ್ ರೂಮ್ ಥರ ಬೇಕಾದ್ರೂ ಮಾಡ್ಕೋಬೋದು ನೀವು. ಬನ್ನಿ ಈ ಕಡೆ. ಓಕೆ, ಇಲ್ಲಿಂದ ನೋಡ್ಬೋದು ನಿಮಗೆ ಮನೆ ಸುತ್ತಮುತ್ತ ಕಾಣಿಸುತ್ತೆ ನೋಡಿ. ಅಲ್ಲಿ ಕಾರು ಜೀಪೆಲ್ಲ ಓಡಾಡ್ತಾ ಇದೆಯಲ್ಲ, ಇಲ್ಲಿಂದ ಹೋದರೆ ನಿಮ್ಗೆ ಜಸ್ಟ್ ಈ ಕಡೆಯಿಂದ ಹೋದರೆ ನಿಮಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಇರುತ್ತೆ ನಿಮಗೆ. ವಾಜರಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಅವೆಲ್ಲ ನಿಮಗೆ ಕನಕಪುರ ರೋಡೇ ಬರುತ್ತೆ ನಿಮಗೆ. ವಾಜರಲ್ಲಿ ಮೆಟ್ರೋ ಸ್ಟೇಷನ್ಗೆ ನಿಯರ್ ಬೈ ಅಂತಲೇ ಹೇಳ್ಬೋದು. ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು, ಡೆವಲಪ್ಮೆಂಟ್ ಏರಿಯಾ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಈ ಅಡ್ರೆಸ್ ಬರೋದು ಅಂಜನಾಪುರ 2nd ಬ್ಲಾಕಲ್ಲಿ ಬರುತ್ತೆ. 20ಗೆ 30 ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ. ಸೌತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,79 lakhs ಕೇಳ್ತಾರೆ. ಅಂದರೆ 1,79,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಓಕೆ, ಯಾರನ್ನ 20-30 ವಿತ್ ಲಿಫ್ಟ್ ಹೌಸ್ ಬೇಕು ಅನ್ನೋರಿಗೆ ಇದು ಒಳ್ಳೆ ರೇಟ್ ಮನೆ ಅಂತಲೇ ಹೇಳ್ಬೋದು. ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಇದೊಂದು ಸ್ವಲ್ಪ ಕಮ್ಮಿನೇ ಇದೆ ನಿಮಗೆ. ಈ ಮನೇನ ನೋಡಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ನಿಮಗೆ 20-30 ವಿತ್ ಲಿಫ್ಟ್ ನೋಡಬೇಕು ಅಂತ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿದೆ ನನಗೆ. ಹಾಗೆ ನಿಮ್ಮಲ್ಲಿ ಕಟ್ಟಿರೋ ಮನೇನ ವೀಡಿಯೋ ಮಾಡಬೇಕು, ಇಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಲೊಕೇಶನ್ ಕಳಿಸಿ ಬಂದು ವೀಡಿಯೋ ಮಾಡಿಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ಯಾರನ್ನ ಮನೆ ತಗೊಳ್ಳೋರಾಗಲಿ ಸೈಟ್ ತಗೊಳ್ಳೋರಾಗಲಿ ಯಾರನ್ನ ಇದ್ದರೆ ಅವರು ಕೂಡ ನನ್ನ ಚಾನಲ್ನ ನೀವು ಹೇಳ್ಬೋದು, ಅವರು ಕೂಡ ನಾನು ಮನೆ ನೋಡಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.